ಮುಂಚೆ ಹಾರ್ಸ್ ರೈಡಿಂಗ್ ನಾವು ಕಲ್ತಿದ್ದ ಎಕ್ಸ್ಪೀರಿಯನ್ಸ್ ಹೇಳೋಕ್ಕಿಂತ ಮುಂಚೆ ನಾನೊಂದು ಚಿಕ್ಕ ಸ್ಟೋರಿ ಹೇಳ್ಬಿಡ್ತೀನಿ. ಸೊ ನಮ್ಮ ಶಾಲೆಯಲ್ಲಿ ಹಾರ್ಸ್ ರೈಡಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ 2 ಇಯರ್ಸಿಂದ ಟ್ರೈ ಮಾಡ್ತಿದ್ದೆ. 2 ಇಯರ್ಸಿಂದ ಹಾರ್ಸ್ ರೈಡಿಂಗ್ ಕೊಡಬೇಕು ಆ್ಯಂಡ್ ತುಂಬ ಜನನ ಕನ್ವಿನ್ಸು ಮಾಡಬೇಕಾಗಿ ಬಂತು. ಸ್ಕೂಲಲ್ಲಿ ಯಾಕೆ ಹಾರ್ಸ್ ರೈಡಿಂಗ್ ಇಡಬೇಕು ಆ್ಯಂಡ್ ಇದನ್ನು ಫಸ್ಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಮಕ್ಕಳಿಗೆ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿ ಆಸ್ ಎನ್ ಎಕ್ಸ್ಪೆರಿಮೆಂಟ್ ಇಲ್ಲಿಗೆ ಬಂದಿದ್ದು. ಹಾರ್ಸ್ ರೈಡಿಂಗಿಂದ ಸ್ಕೂಲಲ್ಲಿ ಏನು ಉಪಯೋಗ ಆಗ್ಬೋದು, ಏನು ಬೆನಿಫಿಟ್ ಇರ್ಬೋದು ಅಂತ ನೀವು ಆ್ಯಕ್ಚುಲಿ ಅಂದ್ಕೋಬೋದು. ಬಟ್ ಮೇಜರ್ಲಿ ಬೆನಿಫಿಟ್ ಮಕ್ಳಿಗೆ ನಾವು ಸ್ಕೂಲಲ್ಲಿ ಮೂರು ವಿಷಯಗಳಿಗೆ ತುಂಬ ಕಷ್ಟಪಡ್ತೀವಿ. ಒಂದು, ಮಕ್ಳಿಗೆ ಫೋಕಸ್ ಮಾಡೋದು, ಮತ್ತು ಆ ಫೋಕಸ್ನ ಒಂದೇ ಕಡೆ ಚಾನಲೈಸ್ ಮಾಡೋದು. ಬಿಕಾಸ್ ಮಕ್ಕಳು ತುಂಬ ಬೇಗ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಆ್ಯಂಡ್ ಆ ಪರ್ಟಿಕ್ಯುಲರ್ ಫೋಕಸ್ನ ಅದನ್ನು ಪ್ರೊಡಕ್ಟಿವ್ ಆಗಿ ಹೆಂಗೆ ಎಫಿಷಿಯೆಂಟಾಗಿ ಕನ್ವರ್ಟ್ ಮಾಡಬೇಕು ಅನ್ನೋದು. ಇದು ಮೂರೂ ಒಂದೇ ಸ್ಪೋರ್ಟಲ್ಲಿ ಹೇಳ್ಕೊಡ್ಬೋದು ಅಂದರೆ ಅದು ಹಾರ್ಸ್ ರೈಡಿಂಗ್. ಮೇ ಬಿ ಅವರು ಈ ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡದೇ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ಮಕ್ಕಳು ಫೋಕಸ್ ಮಾಡೋದು ಕಲಿತಾರೆ. ಆ ಫೋಕಸ್ನ ಪ್ರಾಪರಾಗಿ ಚಾನಲೈಸ್ ಮಾಡೋದು ಕಲಿತಾರೆ. ಆ ಚಾನಲೈಸ್ ಮಾಡಿರೋ ಫೋಕಸ್ನ ಪ್ರಾಪರಾಗಿ ಕಾನ್ಫಿಡೆಂಟಾಗಿ ಕನ್ವರ್ಟ್ ಮಾಡ್ತಾರೆ ಅಂದರೆ ಇದು ಒಂದೇ ಸ್ಪೋರ್ಟ್. ಸೊ ಅದನ್ನು ಫಸ್ಟ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿ ಬಂತು. ಈಗ 5 ಕ್ಲಾಸಲ್ಲಿ ಸೊ ನನ್ನ ಕಾನ್ಫಿಡೆನ್ಸ್ ಅನ್ನೋದು ಅಟ್ಲೀಸ್ಟ್ 1:10 ಆಗಿದೆ. ಸೊ ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಯಾವ ಇಂಡೋರ್ ಸ್ಪೋರ್ಟ್ಸಲ್ಲೂ ಕೆಲವೊಂದಿದೆ, ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸಿಗೆ ನಾನೀಗ ಚೆಸ್ ಹೇಳ್ಕೊಡ್ತೀನಿ, ಏನೇ ಹೇಳ್ಕೊಡ್ತೀನಿ ಅಂದರೆ ಇಂಟ್ರೆಸ್ಟ್ ತುಂಬ ಬೇಗ ಬರೋದಿಲ್ಲ. ಹಾರ್ಸ್ ರೈಡಿಂಗ್ ಒಂದು ಸ್ಪೋರ್ಟ್ ನಾನು ಅವ್ರಿಗೆ ಆ ಇಂಟ್ರೆಸ್ಟ್ ಬರಲೇಬೇಕು ಅಂತ ಕಷ್ಟಪಡಬೇಕು ಅಂತೇನಿಲ್ಲ. ಕುದುರೆ ನೋಡಿದ ತಕ್ಷಣ ಮಕ್ಳಿಗೆ ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟ್ ಬರುತ್ತೆ. ಸೊ ಇಟ್ ಈಸ್ ಅನ್ ಈಸಿ ಸ್ಪೋರ್ಟ್, ತುಂಬ ಬೇಗ ಚಾನಲೈಸ್ ಮಾಡೋದಕ್ಕೆ. ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಇದನ್ನು ಕಲಿಯೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಕಲಿಯೋದ್ರಲ್ಲಿ ಇದು 5th ಕ್ಲಾಸ್ ಆ್ಯಂಡ್ ಇನ್ನು 10 ಕ್ಲಾಸಲ್ಲಿ ನಾವು ಕಲಿತೀವಿ ಅನ್ನೋ ಕಾನ್ಫಿಡೆನ್ಸ್ ಈ ಕ್ಲಾಸಲ್ಲಿ ಬಂತು. ಆ್ಯಂಡ್ ಚರಿತ್ ಮಾಸ್ಟರ್ನ ಮೀಟ್ ಮಾಡಿದಾಗಿಂದ ಈ 5 ಕ್ಲಾಸಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ಕುದುರೆ ಹತ್ರಕ್ಕೂ ಬರೋಕ್ಕೆ ಹೆದರ್ಕೋತಾ ಇದ್ದವ್ರು. ಕುದುರೆ ಪಕ್ಕ ನಿಂತ್ಕೋತೀವಿ, ಕುದುರೆಗೆ ಫೀಡ್ ಮಾಡ್ತೀವಿ, ಕುದುರೆ ಮೇಲೆ ರೈಡ್ ಮಾಡ್ತೀವಿ. ಆ್ಯಂಡ್ ಅದಕ್ಕೆ ಇನ್ನೊಂದು ದಿನ ಸ್ನಾನನೂ ಮಾಡಿಸ್ತೀವಿ ಅಂದರೆ ನನಗೂ ನಂಬೋಕ್ಕಾಗ್ತಿಲ್ಲ. ಸೊ ಥ್ಯಾಂಕ್ಸ್ ಟು ಚರಿತ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಚಲ್ ಮೇಡಮ್, ಹೆಂಗೆ ನೆನ್ನೆ ತಾನೇ ಕಲ್ತಿದ್ದೀರಾ? ಆಗಲೇ ಟ್ರೈನ್ ಮಾಡ್ತಾ ಇದ್ದಾರೆ. ಕರ್ನಾಗಿ ಕಪ್ಪಾರ್ದು ಯಾರು ಮಾಡ್ತಾ ಇದ್ದಾರೆ? ಇಬ್ಬರಿಗೆ ಅದಕ್ಕೆ ಇವತ್ತು ಟ್ರೈನಿಂಗ್ ಕೊಡ್ತೀನಿ. ಟ್ರೈನಿಂಗ್ ಆಗಿದೆಯಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಹೋಗ್ತಾನೆ ನೋಡಿ. ಹಿಂಗೆ ವೈ ದೇ ಆರ್ ಫೈಟಿಂಗ್. ಚಲ್ ಕರ್ನಾಗ್ ಚಲ್. Slowly. If you go Master. fast, you will run. Shivana comes slowly. ಹೊಡಕ್ಕಾಗಲ್ಲ ಮತ್ತೆ. Setting would be very difficult. ಮುಂದೆ ಬನ್ನಿ. ಗೋ ಅಮೂಲ್ಯ. ಗುಡ್ ಕಿರಣ್ ಸರ್, ಮಣ್ಣಲ್ಲ ಕರ್ಕೊಂಡು ಗುಡ್. ಡೈರೆಕ್ಟ್ ಮಣ್ಣು. ವೆರಿ ಗುಡ್ ಸೂಪರ್. ಕಮ್ ದಿಸ್ ವೇ. ಇಷ್ಟ ಸರ್ ಕರ್ಕೊಂಡು ಬರ್ತಾ ಇದ್ದೀರಾ? ಗಾಜು ಮರದ್ದು ಪೀಸ್ಗಳಿರ್ತವೆ, ಅವು ಗೊತ್ತಾಗಲ್ಲ, ಕಾಲಿಟ್ಬಿಡ್ತವೆ. ಮೇಡಮ್, ಕಿರಣ್ ಸರ್ ಒಳ್ಳೆ ಫೀಲಲ್ಲಿ ಹೋಗ್ತಾ ಇರೋದು ಆ್ಯಕ್ಚುಲಿ. ಶಂಭಚಲ್ ಸುದೀಪ್ Actually, it was nice experience.
riding on the horse. So every day being with horses, I am getting a kind of confidence that I can ride on the horse, and even to love them, being with them, it is very good, I felt. After coming here, we met Charisar. So he explained everything regarding the horse, how to ride, how to be with horse, how to love them, so they love us back. ಈ ಟ್ರೈನಿಂಗ್ನ ಪಾಸಿಬಲ್ ವೇಗೆ, ಬಿಕಾಸ್ ನಾವು ಪ್ರಾಪಬಲಿ ಜಿಮ್ಮಿಗೆ ಸೇರಿಕೊಂಡ್ರೆ ಫಸ್ಟ್ 1 ವೀಕಲ್ಲಿ ಇಂಟ್ರೆಸ್ಟ್ ಕಳ್ಕೊಬಿಡ್ತೀವಿ, ಬಿಕಾಸ್ ಎದ್ದು ಬರೋದಕ್ಕಾಗಲ್ಲ, ತುಂಬ ವೇರಿಯಸ್ ರೀಸನ್ಸ್ ಇರುತ್ತೆ. ಬಟ್ ಚರಿತ್ ಮಾಸ್ಟರ್ ನಾವು ಆ ಕಾನ್ಫಿಡೆನ್ಸ್ ಆಗಲಿ ಆ ಇಂಟ್ರೆಸ್ಟ್ನಾಗಲಿ ಕಳ್ಕೊಳ್ದೇ ಇರೋ ಥರ ಹೆಂಗೆ ನಮ್ಮನ್ನ ಮೋಟಿವೇಟ್ ಮಾಡಬೇಕು ಹಂಗೆಲ್ಲ ಮೋಟಿವೇಟ್ ಮಾಡಿ ಬಿಡದೆ ಕರ್ಕೊಬಂದಿದ್ದಾರೆ. ಆ್ಯಂಡ್ ನಮ್ಮದು ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾ ಇರೋದು ಕೃಷ್ಣ ಸರ್, ಆ್ಯಂಡ್ ನಮ್ಮದು ಮೋಸ್ಟ್ ಟ್ರೈನಿಂಗ್ನ ಬ್ಯೂಟಿಫುಲ್ ಮಾಡ್ತಿರೋದು ಚರಿತ್ ಸರ್. ಸೊ ಇಬ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ದು ಈ ಜರ್ನಿ ಇದು ಒಂದು ಕ್ಲಾಸಿಗಲ್ಲದೆ, ಈ ಒಂದು ಸೆಷನಿಗಲ್ಲದೆ ಮಲ್ಟಿಪಲ್ ಸೆಷನಿಗಾಗಲಿ ಇನ್ನೂ ಒಂದು 10 ವರ್ಷ 20 ವರ್ಷ ಕಂಟಿನ್ಯೂ ಆಗೋ ಥರ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಐ ಆಮ್ ರಿಯಲಿ ಗ್ರೇಟ್ಫುಲ್ ನಾನು ಇಲ್ಲಿ ಬಂದಿದ್ದಕ್ಕೆ. ಇದು ಒಳ್ಳೆ ಮೇಡಮ್ ಟ್ರೈನಿಂಗ್ ಕೊಟ್ಬಿಟ್ಟಾರೆ. ಅದಕ್ಕೆ ಕ್ಯಾಮ್ರಾ ಇಟ್ಟ ತಕ್ಷಣ ಸೈಲೆಂಟ್ ಆಗೋಯ್ತು ನೋಡಿ.